ಕೇರಳದ ವಯನಾಡಿನಲ್ಲಿ ಮರಣ ಮೃದಂಗ ಮುಂದುವರೆದಿದ್ದು ಜಲಪ್ರಳಯಕ್ಕೆ ಕರುನಾಡಿನವರು ಕೂಡ ಬಲಿಯಾಗಿದ್ದಾರೆ. 6 ಮಂದಿ ಕನ್ನಡಿಗರು ಬಲಿಯಾಗಿದ್ದಾರೆ. 11 ಕನ್ನಡಿಗರು ನಾಪತ್ತೆಯಾಗಿದ್ದಾರೆ ಅಂತ ಒಂದು ಸಂತ್ರಸ್ತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತು ಕೇರಳಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್. ಕೆಲವೇ ಕ್ಷಣಗಳಲ್ಲಿ ಕೇರಳವನ್ನ ತಲುಪಲಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಪ್ರವಾಹದಲ್ಲಿ 11 ಮಂದಿ ಕನ್ನಡಿಗರು ಕಣ್ಮರೆಯಾಗಿದ್ದಾರೆ. ಹಾಗಾಗಿ ಅಲ್ಲಿರುವ ಕನ್ನಡಿಗರ ರಕ್ಷಣೆಗಾಗಿ ಸಿಎಂ ಸಿದ್ದರಾಮಯ್ಯ ಸಂತೋಷ್ ಲಾಡ್ ಅವರನ್ನ ಕಳಿಸಿದ್ದು ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಕೇರಳಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಮತ್ತವರ ತಂಡ. 6 ಮಂದಿ ಇವರೆಗೆ ಕರುನಾಡಿನ ಮಂದಿ ಜಲಪ್ರಳಯಕ್ಕೆ ಕೇರಳದಲ್ಲಿ ಬಲಿಯಾದ ಸುದ್ದಿ ಸಿಕ್ಕಿದೆ. 11 ಕನ್ನಡಿಗರು ನಾಪತ್ತೆಯಾಗಿದೆ ಅಂತ ಸಂತ್ರಸ್ತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಇನ್ನು ಎಷ್ಟು ಜನ ಸಿಲುಕಿದ್ದಾರೋ ಅವರ ಬಗ್ಗೆ ಇನ್ನೆಷ್ಟು ಮಾಹಿತಿಗಳು ಬರಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಮಂದಿ ಉದ್ಯೋಗ ಅರಸಿಯಲ್ಲಿ ಹೋದವರಿದ್ದಾರೆ, ಅಲ್ಲೇ ಜೀವನ ಕಟ್ಟಿಕೊಂಡಂತವರಿದ್ದಾರೆ, ಹಲವು ಪ್ರವಾಸಿಗರು ತೆರಳಿರುವಂಥದ್ದಿದೆ. ಹಾಗಾಗಿ ಅಲ್ಲಿರುವ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿಂದ ಕೇರಳಕ್ಕೆ ತೆರಳಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಕೆಲವೇ ಕ್ಷಣಗಳಲ್ಲಿ ತಲುಪ್ತಾರೆ. ಕೇರಳದ ನೆರವಿಗೆ ಕರ್ನಾಟಕ ಸರ್ಕಾರ ಕೂಡ ನಿಂತಿದೆ. ಕೇರಳ ಏನೇ ಸಹಾಯ ಕೇಳಿದ್ರು ನಾವು ಸಿದ್ಧರಿದ್ದೇವೆ. ಕೇರಳ ಭೂಕುಸಿತಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ರು. ಕೇರಳ ಸಿಎಂ ಜೊತೆ ಮಾತನಾಡಿ ನೆರವು ನೀಡೋದಾಗಿ ಹೇಳಿದ್ದೇನೆ. ವಯನಾಡು ದುರಂತದಲ್ಲಿ ರಾಜ್ಯದವರೂ ಕೂಡ ಮೃತಪಟ್ಟಿದ್ದಾರೆ. ಈಗಾಗಲೇ 2 IAS ಅಧಿಕಾರಿಗಳನ್ನ ಕಳಿಸಿದ್ದೀವಿ. ಉಸ್ತುವಾರಿಯಾಗಿ ಸಂತೋಷ್ ಲಾಡ್ ಅವರನ್ನ ನೇಮಿಸಿದ್ದೇವೆ. ವಯನಾಡು ದುರಂತ ನಿಜಕ್ಕೂ ದುರದೃಷ್ಟಕರ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ ಕೇರಳದ ನೆರವಿಗೆ ನಿಂತಿರುವುದಾಗಿ ತಿಳಿಸಿದ್ದಾರೆ. ವಯನಾಡಿನಲ್ಲಾಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ಇಂದ 100ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಕರ್ನಾಟಕದವರು 2 ಜನರು ಸತ್ತಿದ್ದಾರೆ, ಆಮೇಲೆ 2 ಮಿಸ್ ಆಗಿದ್ದಾರೆ. ನಾವು ಬೆಳಿಗ್ಗೆ ಕೇರಳ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದೆ. ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡ್ತೀವಿ. ವಿಲ್ ಬಿ ವಿತ್ ದಿ ಕೇರಳ ಗೌರ್ಮೆಂಟ್, ವಿಲ್ ಬಿ ವಿತ್ ದಿ ಕೇರಳಿಯನ್ಸ್. ಅಲ್ಲಿ ಯಾರ್ಯಾರು ತೊಂದರೆಗೀಡಾಗಿದ್ದಾರೆ ಅವ್ರ ಜೊತೆ ಏನೆಲ್ಲ ನಾವು ಇರ್ತೀವಿ ಅಂತ ಹೇಳಿದ್ದೀನಿ. ಮತ್ತು ಎಲ್ಲ ಸಹಾಯನೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈಗಾಗಲೇ 2 IAS ಆಫೀಸರ್ಗಳನ್ನ ಕಳಿಸಿದ್ದೀನಿ. ಒಬ್ಬರು ಜಾಫರು, ಒಬ್ಬರು ದಿಲೀಶ್ ಅಂತ ಕಳಿಸಿದ್ದೀನಿ. ಆಮೇಲೆ ಸಂತೋಷ್ ಲಾಡ್ ಅವ್ರನ್ನ ಮಿನಿಸ್ಟರ್ನ ಡೆಪ್ಯೂಟ್ ಮಾಡಿದ್ದೀನಿ ಅಲ್ಲಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.